ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತ ವಿಶೇಷ ಪಂಚಮಿ, ನಾಗರ ಪಂಚಮಿ. ಪಂಚಮಿ ಹಬ್ಬದ ದಿನ ನಮ್ಮ ಮನೆಯೊಳಗ ಏನ್ ವಿಶೇಷ ನೀವು ನೋಡಕ್ ರೆಡಿ ಇದೀರಲ್ಲ. ಎಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ, ಈ ಮನೆ ಮಗಳನ್ನ ಎಷ್ಟು ಮುಂದಕ್ಕೆ ತಗೊಂಡ್ ಹೋಗ್ತಾ ಇದ್ದೀರಾ, ಎಷ್ಟೊಂದು ವ್ಯೂಸ್ ಆಗ್ತಾ ಇದ್ದೀರಾ, ಮತ್ತೆ ಸಬ್ಸ್ಕ್ರೈಬರು ಆಗ್ತಾ ಇದ್ದೀರಾ. ಎಲ್ಲರಿಗೂ ಗೊತ್ತದ ಪಂಚಮಿ ಹಬ್ಬ ಮನೆ ಒಳಗ ಅಂತಂದ್ಮೇಲೆ ಎಷ್ಟೊಂದು ಹಬ್ಬಗಳೆಲ್ಲ ನೀವೆಲ್ಲ ಲಡ್ಡು ಚೂಡ ಮಾಡಿರ್ತಾರೆ. ನಿಮ್ಮ ಮದುವೆ ಮಾಡಿಕೊಟ್ಟಿದ್ದ ಹೆಣ್ಮಕ್ಳಿದ್ರೆ ನಿಮ್ಮ ತವ್ರ ಮನೆಗೆ ಹೆಣ್ಮಕ್ಳು ಬಂದಿರ್ತಾರೆ, ಎಷ್ಟು ಖುಷಿಯಿಂದ ಎಲ್ಲ ಮಾಡ್ತಾ ಇರ್ತೀರ. ನಮ್ದ ಮನೆಯೊಳಗೆ ಈ ರೀತಿ ಆಚರಣೆ ನಾವು ಮಾಡ್ತೇವಿ. ಇವತ್ತ ನಮ್ಮ ಮನೆಯೊಳಗೆ ಸ್ಪೆಷಲ್ ಹೋಳ್ಗಿ, ಬೇಳೆ ರೆಡಿ ಅದ ಇಲ್ಲಿ. ಆಮೇಲೆ ಇಲ್ಲಿ ಹೋಳ್ಗಿ ಇದು ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ನಾದ್ಬೇಕು ಚಲೋ ಹಂಗ ಹೂರ್ಣ ಮಾಡ್ಕೋಬೇಕು, ಹೋಳ್ಗಿ ಸಾರು ಮಾಡ್ಕೋಬೇಕು, ಮತ್ತೆ ಅನ್ನ ಬಿಸಿ ಬಿಸಿ ಅನ್ನ ಹಪ್ಪಳ ಎಲ್ಲ ಇದ್ ಮಾಡ್ಕೊಂಡು ದೇವ್ರಿಗೆ ನೈವೇದ್ಯ ತೋರಿಸಿ ಬಿಸಿ ಬಿಸಿ ಊಟ ಮಾಡ್ಬೇಕು. ಅದೆಲ್ಲ ಇವತ್ತ ನಮ್ ಲಾಗ್ ಒಳಗೆ ಬರ್ತದೆ. ಬಹಳ ವಿಡಿಯೋ ಮಾಡಕ್ ಆಗಲ್ಲ, ಆದ್ರೂ ಎಷ್ಟ್ ಆಗ್ತದ ಅಷ್ಟ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಪ್ಪಂದು ಎಕ್ಸಾಮ್ ಅದ, ನಿಮ್ಗೆ ಗೊತ್ತದ ಎಕ್ಸಾಮ್. ಮತ್ತೆ ಅದರ ಮೇನ್ ಅಂತಂದ್ರೆ ಹಿರಿ ಜೀವ. ನಮ್ಮ ಮನಿಯೊಳಗೆ ಹಿರಿ ಜೀವ ಮೊದ್ಲಿಂದ ಊರ್ ಕಡೆ ಇದ್ರು, ಈಗ ಅವ್ರು ನಮ್ ಕಡೆ ಬಂದಿದಾರ. ಸ್ವಲ್ಪ ಅಡ್ಜಸ್ಟ್ ಆಗಕ್ ನಮ್ಗೆ ಟೈಮ್ ಆಗೋದ. ಯಾಕಂದ್ರೆ ನಾವು ಯಾವ ರೀತಿ ಹೆಂಗ ನಾವು 4 ಜನ ಯಾವ ರೀತಿ ಇದ್ವಲ್ಲ ಆ ರೀತಿ ನಮ್ ಜೀವನ ಇತ್ತು. ಅದ್ರೊಳಗ ನಮ್ಮ ಅತ್ತೆಯವ್ರ ಈಗ ನಮ್ ಜೊತೆ ಇರಾಕಂತ ಬಂದಿದಾರ ಅಂದ್ಮೇಲೆ ಅದು ಒಬ್ರ ಅಂದ್ರೆ ಅವ್ರ ಜೊತೆ ನಾವೆಲ್ಲ ಹೊಂದ್ಕೊಂಡು ಪ್ರೀತಿಯಿಂದ ಇದ್ ಮಾಡ್ಕೊಂಡು ಹೋಗೋದು ನಮಗ ಚಾಲೆಂಜ್ ಆಗೈತಿ. ಈಗ ನಾವು ನಿಭಾಯಿಸ್ಕೊಂಡು ಹೋಗ್ತೇವೆ ಅಂತ ಗೊತ್ತದ ನಮಗ. ಮತ್ತೆ ಅದ್ ನಾವು ಮಾಡತ್ತೇವಿ. ನಿನ್ನೆ ಅಂತೂ ಗೊತ್ತದೆ ಪಂಚಮಿದ ಲಾಡುದೆಲ್ಲ ಮಾಡಿ, ಆಮೇಲೆ ಹಾಲು ಹಾಕಿ ಅದೆಲ್ಲ ದೇವ್ರಿಗೆ ಹಾಲು ಏರಿಸಿ ಅದೆಲ್ಲ ಮಾಡಿದ್ವಿ. ಇವತ್ತ ಹೋಳ್ಗಿ ಮಾಡಿ ಬಿಸಿ ಬಿಸಿ ನಮ್ಮ ಅತ್ತೆಯವರು ಪ್ಲೇಟ್ ಮಾಡಿ ಕೊಡೋನು, ಆಮೇಲೆ ಊಟ ಮಾಡಿಸೋನು. ಬರ್ರಿ ಎಲ್ಲರೂ ನಮ್ಮ ಕೆಲಸದವ್ರು ಅಂತಲ್ಲ, ನಮ್ಮ ಮನೆಯೊಳಗೆ ನಮ್ಗೆ ಸಹಾಯ ಮಾಡೋರ 2 ಜನ ಅದಾರ, ನನ್ನ ಕೈಯಾಗ ಮಾಡ್ತಾರ. ಮತ್ತೆ ನಾವಿಬ್ರು ಖುಷಿ ಖುಷಿಲಿ ಮಾಡಿ ಎಲ್ಲರೂ ಪಂಚಮಿ ಹಬ್ಬ ಖುಷಿ ಖುಷಿಯಿಂದ ಆಚರಿಸೋಣ ಅಭಿಮಾನಿಗಳೇ. ಬರ್ರಿ ಎಲ್ಲರೂ. ಅತ್ತೆ ದೇವ್ರು ಎದ್ಕೋತಾರ ಅಭಿಮಾನಿಗಳೇ. आत्या औषधचं गोळणी करायचला ते साडी तर काढून ठेवतो. अभिमानिಗಳೇ, ನಮಗೆ ಸೀರೆ ಅದ ಇಲ್ಲಿ. ಈ ಸೀರೆ ಹೊಸ ಸೀರೆ ಉಟ್ಕೋತಾರ, ಪೂಜೆ ಮಾಡತಾರ. ಪೂಜೆ ನಡೆದೈತಿ, ಗಂಟಿ ಬಾರಿಸಿ ಪೂಜಿದಾರಲ್ಲಿ. ಪಂಚಮಿ ಹಬ್ಬದ ದಿನ ಇವತ್ತ ಹೊಸ ಸಾರಿ ಹಾಕೊಂಡು ಅಭಿಮಾನಿಗಳೇ. ಸ್ಪೆಷಲ್ ನಮ್ಮ ಅತ್ತೆಯವ್ರ ಸಲುವಾಗಿ ದೋಸೆ. ನೀವು ಅಂತ ಇದ್ದೀರಾ ಸ್ಪೆಷಲ್ ಅಂತ ಇದ್ದೀರಾ. ನಮ್ಮಲ್ಲಿ ದೋಸೆ ಅಂದ್ರೆ ಸ್ಪೆಷಲ್ ಬಾಳ. ಯಾಕಂದ್ರೆ ನಾವು ದೋಸೆ ಏನ್ ಮಾಡ್ತೀವಿ, ಹಿಂಗ ಈ ರೀತಿ ರೆಡಿ ಮಾಡಿ ಇಟ್ಬಿಡ್ತೀವಿ, ಎಷ್ಟು ಯಾವಾಗ ಬೇಕಾವಾಗ. ಮತ್ತ ಸಮ್ಮು ಹೋಳ್ಗಿ ತಿನ್ನಲ್ಲ, ಅವಳು ಹೋಳ್ಗಿದಲ್ಲಿ ಬಹಳ ತ್ರಾಸ ಆಗ್ತದೆ ಈಗಿಗೆ. ಅದಕ್ಕೆ ಹೋಳ್ಗಿ ತಿನ್ನೋದಿಲ್ಲ ಅಂತ ನಾ ಏನ್ ಮಾಡ್ತೇನೆ, ಅವಳ ಸಲುವಾಗಿ ಈ ರೀತಿ ರೆಡಿ ಮಾಡಿ ಇಟ್ಟಿರ್ತೀನಿ. ಮತ್ತ ದೋಸೆ ಚಟ್ನಿ, ಮತ್ತೆ ಅವಳಿಗೆ ದೋಸೆ ಎಲ್ಲ ಕೊಡ್ತೀವಿ. ನಮ್ಮ ಅತ್ತೆಯವ್ರಿಗೂ ಹಂಗ ಮಾಡೋದು. ಈಗ 4 ಒಲೆ ಇದೆ ಇಲ್ಲಿ. ಆಮೇಲೆ ಇದು ಮೆಣಸಿನ್ಕಾಯಿ, ಇದು ಸಾಂಬಾರ್ ಮಾಡ್ಲಿಕ್ಕೆ. ನಾನ್ ನಿಮ್ಗೆ ರೆಸಿಪಿ ಹೇಳ್ತೇನೆ ಯಾವಾಗಲೂ. ಒಂದು ದಿನ ಸಾರು ಹೆಂಗ್ ಮಾಡೋದು, ಹೋಳ್ಗಿ ಸಾರು ಹೆಂಗ್ ಮಾಡೋದ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಮತ್ತ ಅದ ನೀವು ಹೋಳ್ಗಿ ಸಾರು ಮಾಡ್ರಿ ಅಂತೇಳಿ ಹೋಳ್ಗಿನೂ ಹೇಳ್ಕೊಡ್ತೇನೆ. ಬಹಳ ಈಸಿ ಇದೆ ಅಭಿಮಾನಿಗಳಿಗೆ, ಹೋಳ್ಗಿ ಮಾಡೋದ ಬಹಳ ಕಷ್ಟ ಇಲ್ಲ. ರಾತ್ರಿ ಹೋಳ್ಗಿ ಬ್ಯಾಳಿ ನೀವು ಕುದಿಸಿಟ್ರಿ, ಬೆಳಿಗ್ಗೆ ಹೋಳ್ಗಿ ತಯಾರ. ಹಂಗದ ನೋಡಿ. ನಿಮಗೆ ನಾ ಒಂದೊಂದಾಗಿ ಈಸಿ ಮೆಥಡ್ ಹೇಳ್ಕೊಡ್ತೇನೆ ನಿಮಗೆ. ಬಹಳ ಈಸಿಯಾಗಿ ನೀವೆಲ್ಲ ಕಲೀರಂತೆ. ಆಮೇಲೆ ಈಗ ಇದೇನ್ ಮೆಣಸಿನ್ಕಾಯಿ ಇದಾವಲ್ಲ, ಮೆಣಸಿನ್ಕಾಯಿ ಹುರ್ಕೊಂಡು ಆಮೇಲೆ ಮತ್ತೆ ನಿಮ್ಗೆ ಸ್ವಲ್ಪ ಹೊತ್ತಾದ್ಮೇಲೆ ಸಿಗ್ತೀನಿ. ಈಗೆಲ್ಲ ಸ್ವಲ್ಪ ಇದು ಕೆಲಸ ಮುಗಿಸ್ಬಿಡ್ತೀನಿ. ಅಭಿಮಾನಿಗಳೇ, ಇವತ್ತ ಸ್ಪೆಷಲ್ ನಮ್ಮ ಅತ್ತೆಯವ್ರ ಸಲುವಾಗಿ ಚಾ ಮತ್ತೆ ಇದು ದೋಸೆ. ಯಾರಾದ್ರೂ ಹಿಂಗ್ ಮಾಡ್ತಾ ನೋಡಿ ಸೊಸೆ, ನಾ ಮಾಡ್ತೇನೆ ನೋಡಿ ಈ ರೀತಿ. ಯಾಕಂದ್ರೆ ಎಷ್ಟು ಆಗ್ತದ ಅಷ್ಟು ನನ್ನ ಕೈಯಿಂದ ಅನುಕೂಲ ಮಾಡ್ಕೊಳಕ್ ನೋಡ್ತೇನೆ. ಯಾಕಂದ್ರೆ ಚಟ್ನಿ ಐತಿಲಿ, ಚಟ್ನಿ ಅದ. ಆಲೂಗಡ್ಡೆ ಪಲ್ಯ ನಾವು ಮಾಡಿಲ್ಲ, ಅದಕ್ಕೆ ನಾ ಏನ್ ಮಾಡ್ದೆ ಅವ್ರಿಗೆ ಇವತ್ತ. ಅವ್ರು ಚಾ ಮತ್ತು ಚಪಾತಿ ಎಲ್ಲ ಬಹಳ ಇಷ್ಟಪಟ್ಟು ತಿಂತಾರ, ದೋಸೆ ಚಟ್ನಿ ತಿಂತಾರೆ. ಅಭಿಮಾನಿಗಳೇ, ಇಲ್ಲಿ ನೋಡಿ ದೋಸೆ ಮತ್ತೆ ದೋಸೆ ಚಹಾ ಕೊಡು ನನ್ನ ಮತ್ತೆ ಅವ್ರಿಗೂ. ಮತ್ತೆ डोसे आणि खोबऱ्या चटणी केला हो. खोबऱ्या चटणी देऊ काय, चहा आणि डोसा देऊ? डोसा बरोबर चहा दिलोय काय, चटणी जरा आणू नको. आणि गोळी आठवणीने घेवा, गोळी आठवणीने घेवा. म्हणताना हे आणलो गडबडीनं.
आणि काय होते दुपारी जेवण करायचं ना. काय अंडल्या काय म्हणतात नेवतं करायचं पोळ्यात अंडल्या काय म्हणतात. माझं देवाला पहिला समाधान करतो का आमचं गोळी गिलचे कल फिरालतं जांभूळ दोसा शेती ಊತಾಳು ಹಿಂಗಾರ ಮನ್ಸದೈತೆ ನೀನು ಏನು ತ್ರಾಸಾಗತೈತೆ ಹಾಂ ದೋಸೆ ಜ್ವರ ಬಂದಂಗೆ ಕರೆ ಟ್ಯಾಬ್ಲೆಟ್ ಒಂದು ತೊಗೋತೀನಿ ನೋಡ ಆಮೇಲೆ ಮುಖಾನು ಸ್ವಲ್ಪ ಇದನ್ನದಂಗೆ ಆಗೈತೆ ಅದಕ್ಕೆ ಮಲ್ಕೊಂಡು ನೀನು ಚಟ್ನಿ ಇದನ್ನ ಆಗೈತಲ್ಲ ಫ್ರಿಜ್ ಹೋಗಿತ್ತು ಅದು ತಿನ್ನು ಅದಷ್ಟು ತಿಂದು ನೋಡು ಆಮೇಲೆ ನಿಂಗೆ ಹೆಂಗೆ ಅನ್ಸ್ತಂದ್ರೆ ಅದ ಆಮೇಲೆ ಒಂದು ಟ್ಯಾಬ್ಲೆಟ್ ತೊಗೊಂಡ್ಬಿಡು. ಅಭಿಮಾನಿಗಳೇ, ನಮ್ಮ ಅತ್ತೆಯವ್ರಿಗೆ ದೋಸೆ ಚಹಾ ಕೊಟ್ಟೆ. ನಮ್ಮ ಮನೆಯವ್ರಿಗೆ ಈ ಥರ, ಯಾಕಂದ್ರೆ ಅವ್ರಿಗೆ 2 ಜನ ಮನೆಯೊಳಗೆ ಡಾಕ್ಟರ್ ಅದಾರ. ನಮ್ಮ ಮನೆಯೊಳಗೆ ಶುಗರ್ ಸಲುವಾಗಿ ನಮ್ಮ ಮನೆಯವ್ರಿಗೆ ಹೋಳಿಗೆ ಅದು ಕೊಡೋದಿಲ್ಲ. ಮಧ್ಯಾಹ್ನ ಸಲುವಾಗಿ ಹೋಳಿಗೆ ಕೊಡೋಣ ಅಂತ ಹೇಳಿ ಒಂದು ಹೋಳಿಗೆ ಕೊಡಾಕ ಹೇಳಿದಾರ, ನಡೀತೈತಿ. ಒಂದು ಕೊಡ್ತೇವೆ, ಭಾಳ ಕೊಡೋದಿಲ್ಲ ಅವ್ರಿಗೆ ನಾವು. ಈಗ ಬೆಳಿಗ್ಗೆ ನಮ್ಮ ಮನೆಯವ್ರಿಗೆ ನಾಷ್ಟಾ ಸಲುವಾಗಿ ಹಬ್ಬದ ದಿನ ನಮ್ಮ ಮನೆಯೊಳಗೆ ಈ ರೀತಿ ಅಷ್ಟು ಮಕ್ಕಳು ನಮಗೆ ಸ್ಟ್ರಿಕ್ ಇಟ್ಟಾರು. ಏನ್ ಮಾಡೋದಿಲ್ಲ, ನೀ ಪ್ರೀತಿ ತೋರ್ಸಾಕಿದಿ, ಎಷ್ಟಾಗ್ತೈತಿ ಪ್ರೀತಿ ತೋರ್ಸ, ಊಟದೊಳಗೆ ನೀ ಪ್ರೀತಿ ತೋರ್ಸ್ಬೇಡ, ಹಂಗೆ ಮಾಡಿದೆ ಅಂದ್ರೆ ನೋಡಂತ ಹೇಳಿ ಹಠ ಮಾಡಿ ನಮ್ಮ ಮಕ್ಕಳು ನನಗೆ ಇದು ಮಾಡಿದ. ನಮ್ಮ ಮನೆಯವ್ರಿಗೆ ಹೇಳ್ಬೇಕಂದ್ರೆ ಅಭಿಮಾನಿಗಳೇ, ನಮ್ಮ ಮನೆಯವ್ರಿಗೆ 4-5 ಹೋಳಿಗೆ ಹಿಂಗೆ ಮಾಡಿ ಖುಷಿ ಡ್ಯಾನ್ಸ್ ಮಾಡ್ಕೊತ ಹೋಗಿ ತಿನ್ಸೇನ್ ನಾವು ಹೋಳಿಗೆ. ಅದೇ ಈಗ ಅನ್ನತಾರ, ನಿನಗೆ ನಿಮ್ಮ ಮನೆಯವ್ರು ಬೇಕು, ಯಜಮಾನ್ರು ಬೇಕು, ಏನ್ ಬೇಡ ನಿಂಗೆ, ನೀ ಬೇಕಾದ್ರೆ ನೀ ಗಟ್ಟಿ ಆಗಬೇಕು, ನಿನ್ ಮನಸ್ಸು ಕಲ್ಲು ಮಾಡ್ಕೊಳಕ್ ಬೇಕು, ಮತ್ತೆ ಈ ತರ ಪ್ಲೇಟ್ ನೀ ಮಾಡ್ಕೊಡಕ್ಬೇಕಂತ ನನಗೆ 2 ಮಗ ಮತ್ತು ಮಗಳು ನನಗೆ ಹೇಳಿ ಈ ರೀತಿ ನನ್ ಗಟ್ಟಿ ಕಲ್ಲು ಮಾಡಿದಾರೆ. ಆದ್ರೂ ಬೇಜಾರಾಗ್ತದ, ಯಾಕಂದ್ರೆ ಇಷ್ಟೆಲ್ಲ ಮಾಡಿದಾಗ ಇದು ಶುಗರ್ ಅವ್ರಿಗೆ ಬಂದು ಹಿಂಗ್ ಮಾಡೈತೆ ಅಂತ ಹೇಳಿ. ಇರ್ಲಿ ಪರವಾಗಿಲ್ಲ, ವಯಸ್ಸು ತಕ್ಕಂಗೆ ಬರ್ತದ. ಇಷ್ಟು ವರ್ಷ ನಾ ಮಾಡ್ಕೊಟ್ಟೇನಂತ ನಂಗೆ ಖುಷಿ ಅದ. ಆಮೇಲೆ ಒಂದಾದ್ರೂ ತಿನ್ನಕ್ಕೆ ಅವಕಾಶ ಐತೆಲ್ಲ, ನಡೀರಿ ಇಟ್ಕೊಡೋಣ. ಇದು ಯಜಮಾನ್ರು ಪೂಜೆ ಪಾಠ ಮಾಡ್ತಾ ಇದ್ದಾರೆ. ಇದು ಟೇಬಲ್ ಅವ್ರು ನಿನ್ನೆ ಅವರೇ ತಂದಿಟ್ರೆ ನಮ್ಮ ಮನೆಯವ್ರ. ಅದ ಹೇಳಿದ್ರೆ ನಂಗೆ ನಾನು ಅನ್ನತಿದ್ದೆ ಭಾಳ ದೊಡ್ಡದಾಗ್ತದೆ, ಬೇಡ ಅನ್ನತಿದ್ದೆ. ಇಲ್ಲ ಇಲ್ಲೇ ಇರ್ಲಿಗಪ್ಪ ಅಂತಂದ್ರು. ಮತ್ತು ಎಷ್ಟು ಕರೆಕ್ಟ್ ಮ್ಯಾಚಿಂಗ್ ಆಗಿತ್ತು ನೋಡ್ರಿ ಅದಕ್ಕೆ ಟೇಬಲ್. ದೇವ್ರಿಗೆ ಇದು ದೀಪ ಅದು ಎಲ್ಲ ಇದು ಮಾಡಕ್ಕೆ ಹಚ್ಚಾಕ ಮಾಡಕ್ಕೆ ಚಲೋ ಆಯಿತು. ಮನೆಯವ್ರಿಗೆ ಹೋಳಿಗೆ ಸಾರು ಟೇಸ್ಟ್ ಮಾಡಕ್ಕೆ ಕೊಟ್ಟೇನಿ, ತಿಂದು ನೋಡ್ತಾರೆ ಹೆಂಗಾಗೈತಿ. ಹೋಳಿಗೆ ಸಾರು ಅಂದ್ರೆ ನಮ್ಮ ಮನೆಯೊಳಗೆ ಎಲ್ಲರಿಗೂ ಫೇವ್ರೇಟ್, ಇಷ್ಟಪಟ್ಟು ತಿಂತಾರೆ ಅವ್ರ ಅನ್ನ ಸಾರು. ಅಭಿಮಾನಿಗಳೇ, ಬಿಸಿ ಬಿಸಿ ಹೋಳಿಗೆ ಇಲ್ಲಿ ನೋಡಿ. ಈ ರೀತಿ ಹೋಳಿಗೆ ಮಾಡುವಾಗ ನಮ್ಮಮ್ಮ ಅನ್ನಾಕಿ, ಹೋಳಿಗೆ ಕಲಿಯುವಾಗ ಎರಡು ಉಂಡಿ ಇಡಾಕಿ ಹೋಳಿಗೆ ಇದೆ ನಮ್ಮಮ್ಮ. ಮತ್ತು ನನಗೇನು ಹೇಳಾಕಿ, ಹೋಳಿಗೆ ಮಾಡ, ನಾ 1-2 ಇಟ್ಟೇನಿ ನಿನಗ, ಗಂಡನ ಮನೆ ಒಳಗ ಹೋಳಿಗೆ ಮಾಡ್ಬೇಕ, ಗಂಡಗ ಹೋಳಿಗೆ ಮಾಡ್ಕೊಡ್ಬೇಕ ಅಂತ ನಮ್ಮಮ್ಮ ನನಗೆ ಯಾವಾಗ ಹೋಳಿಗೆ ಮಾಡಿದಾಗ ನಾ ಅಳೋದ ಮನ್ಯಾಗ. ಆ ದಿನ ಅತ್ತ ನನಗೆ ಹೋಳಿಗೆ ತಿಂತಿದ್ದೆ ನಮ್ಮ ಮನ್ಯಾಗನ. ಯಾಕಂದ್ರೆ ಗಂಡ ಏನಂತ, ನಿನಗೆ ಗಂಡನ ಮನ್ಯಾಗ ನೀ ಹೋಳಿಗೆ ಮಾಡ್ಬೇಕ. ಅದು ಒಂದ ಅಂತ ನನಗೆ ಅನ್ನಕ್ಕೆ ನನಗೆ ಭಾಳ ತ್ರಾಸಾಗೋದ. ನಮ್ಮಮ್ಮ ಮಾತಾಡೋದು ನೋಡಿ ಆಕಿಗೆ ತ್ರಾಸಾಗೋದೆ, ನನ್ನ ಮೇಲೆ ತ್ರಾಸ್ದಾಗ ಆಕಿ ಸಿಟ್ಟು ಒದರಾಡೋದು ಮಾಡಾಕಿ. ಆಮೇಲೆ ನಾ ಆ ದಿನ ಹೋಳಿಗೆ ಮಾಡಿದ್ದಿನ ನಾ ಊಟನೇ ಮಾಡ್ತಿರ್ಲಿಲ್ಲ ಮನ್ಯಾಗ, ಅಷ್ಟು ಬೇಜಾರಾಗ್ತಿತ್ತು ನನಗೆ. ಆಮೇಲೆ ಈಗ ನಮ್ಮಮ್ಮ ಹೇಳ್ಕೊಟ್ಟಿದ್ದನ್ನ ಕಲಿಸಿದ್ದನ್ನ ನಾ ಎಲ್ಲ ಕಡೆಯಿಂದ ಹೋಳಿಗೆ ಕಲ್ಕೊಂಡೆ. ನಾ ಈ ರೀತಿ ಹೋಳಿಗೆ ಮಾಡತ್ತೇನಮ್ಮ, ನೋಡ್ದೆ ನೀನ ನಾ ಹೋಳಿಗೆ ಮಾಡಕ್ ಕಲ್ತೇನಿಲ್ಲ. ಯಾಕಂದ್ರೆ ಒಂದೊಂದು ಟೈಮ್ಗಳು ನಮಗ್ ಕಲಿಸ್ತಾವಮ್ಮ. ಯಾಕಂದ್ರೆ ನಾವು ಮಾಡ್ತೇವಿ, ನಾವು ಹೆಣ್ಮಕ್ಳಂದ್ರೆ ಅಷ್ಟ ಸ್ಟ್ರಾಂಗ್ ಇರ್ತೇವಿ. ಯಾಕಂದ್ರೆ ಸುಮ್ಮನೆ ನೀವು ಅಮ್ಮಗಳ ಹೇಳಿ ಕೆಟ್ಟಾಗ್ಬಿಡ್ತೀರಿ. ಇಷ್ಟು ಪ್ರೀತಿ ಬುಟ್ಟಿ ತುಂಬಾ ಇಷ್ಟು ಪ್ರೀತಿ ಇರ್ತದೆ ಒಳಗ, ಮತ್ ಯಾಕೆ ಹಂಗ್ ಮಾಡ್ತೀರಾ? ಗಂಡನ ಮನಿ ಒಳಗೆ ಹೋದ್ಮೇಲೆ ಮಾಡ್ಬೇಕು, ಗಂಡನ ಮನಿ ಒಳಗೆ ಹೋದ್ಮೇಲೆ ಮಾಡ್ಬೇಕು, ಹಂಗಿಲ್ಲಮ್ಮ. ನಮಗ್ ನೀವು ಹೊಟ್ಟಿ ಒಳಗೆ ಇದ್ದಾಗನೇ ಕಲ್ಸಿರ್ತೇರಿ ಎಲ್ಲ, ನಾವು ಕಲ್ತಾ ಬಂದಿರ್ತೇವಿ. ಎಷ್ಟು ಮಾತಾಡ್ಬಿಟ್ಟೆ ನೋಡಿ. ಮನೆಗೆ ಹೋಳಿಗೆ ವಿಷಯ ಬಂತು, ಅಮ್ಮ ನೆನಪು ಬಂತು. ಯಾಕಂದ್ರೆ ನಮ್ಮ ಮನಿ ಒಳಗಿಂದ ಹೋಳಿಗೆ ನಮ್ಮಮ್ಮ ಮಾಡ್ಬೇಕಾದ್ರೆ ನೋಡ್ಬೇಕಾದ್ರೆ ಆ ಹೋಳಿಗೆ ಮಾಡಿದ ದಿನ ನಮ್ಮ ಮನ್ಯಾಗ ದೊಡ್ಡ ಜಾತ್ರೆ. ಯಾಕಾದ್ರೂ ಹಬ್ಬ ಬಂದೈತಪ್ಪ ಅಂತಿದ್ದೇನ ಮನಿಯೊಳಗ ಆ ಹೋಳಿಗೆ ಮಾಡಿದ್ದಿನ. ಒಂದು ದಿನ ನಿಮ್ಗೆ ಹೋಳಿಗೆದು ಮಾಡಿದ್ದ ಒಂದು ಕತಿ ಹೇಳಾಕಿದ್ದೇನಿ, ನೀವು ಕೇಳ್ರಂತೆ ನಂದು. ನೈವೇದ್ಯ ತಾಟ್ ತಗೊಂಡು. ಸುಪ್ರಭಾತ ಅಭಿಮಾನಿ ಬಂಧುಗಳಿಗೆ ಮಿತ್ರರೇ, ಇವತ್ತು ನಗರ ಪಂಚಮಿ ಹಬ್ಬ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ನಿನ್ನೆ ನಗರ ಅಮಾವಾಸ್ಯೆ ಇತ್ತು, ಇವತ್ತು ಪಂಚಮಿ ಇದೆ. ಸೊ ನನಗೆ ಗೊತ್ತೇ ಇಲ್ಲ, ನಮ್ಮ ಧರ್ಮ ಪತ್ನಿಯವರು ಬೆಳಗ್ಗೆಯಿಂದ ನಿನ್ನೆಯಿಂದ ಕೆಲಸದಲ್ಲಿ ಇದ್ದಾರೆ. ಹೋಳಿಗೆ ಆಗಿದೆ, ಪೂಜೆ ಆಗಿದೆ, ಎಲ್ಲ ಆಗಿದೆ, ನೈವೇದ್ಯ ಆಗಿದೆ, ಎಷ್ಟು ಪಟಾಪಟ್ ಎಲ್ಲ ರೆಡಿ ಆಗಿದ್ದಾರೆ. ಎಷ್ಟು ಚಲೋ ಕೆಲಸ ಮಾಡಿದ್ದಾರೆ, ಎಷ್ಟು ಖುಷಿ ಅನ್ಸದ. ತಾವು ಕೂಡ ತಮ್ಮ ಮನೆಯಲ್ಲಿ ತಮ್ಮ ಧರ್ಮ ಪತ್ನಿಯರಿಗೆ ನೀವು ಕೂಡ ಅವರಿಗೆ ಅಪ್ರಿಶಿಯೇಟ್ ಮಾಡ್ರಿ. ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಡಿಗೆ ಮನೆಯೊಳಗ. ಯಾವತ್ತು ಹೋಳಿಗೆ ಮಾಡಿದಂಗ ಅನ್ಸ್ಲಿಲ್ಲ ನೋಡ್ರಿ. ಮನೆಯವ್ರು ಯಾವಾಗ ನೋಡಿದಾರೆ, ಯಾವಾಗ ಲಕ್ಷ ಕೊಟ್ಟಿದಾರೆ ಗೊತ್ತಿಲ್ಲ. ಹೋಳಿಗೆ ಈಗಾಗಲೇ ರೆಡಿ ಇದೆ.
ಪೂಜೆಗೆ ನಮ್ಮ ಮಮ್ಮಿ ಕೂಡ ಕೇಳ್ತಾ ಇದ್ರು ಹೋಳಿಗೆ ಮಾಡ್ತಾರೆ ಪೂಜೆಗೆ ಅಂತ ಹೇಳಿ. ಅವ್ರು ಕೇಳೋಕ್ಕಿಂತ ಮುಂಚೆ ಮಾತಾಡೋಕ್ಕಿಂತ ಮುಂಚೆ ಎಲ್ಲ ತಯಾರಿ ಮಾಡಿಬಿಟ್ಟಿದ್ದಾರೆ. ಸೊ ಇಂಥ ಒಂದು ಧರ್ಮ ಪತ್ನಿ ಪಡ್ಲಿಕ್ಕೆ ನಾನು ಬಹಳ ಪುಣ್ಯವಂತ ಭಾಗ್ಯವಂತ. ತಮ್ಮೆಲ್ಲರ ಆಶೀರ್ವಾದ ಈ ಜೋಡಿಗೆ ಮತ್ತೆ ಇರ್ಲಿ. ಸೊ ಪಂಚಮಿ ಹಬ್ಬದ ಒಂದು ಹೋಳಿಗೆ ನೈವೇದ್ಯ ತೋರಿಸಿ ನಾಗದೇವನಿಗೆ ನೈವೇದ್ಯ ತೋರ್ಸೋಣ. ಯಾಕಂದ್ರೆ ಹಿರಿಯರು ಅಂತಂದ್ರೆ ನಿಮ್ಗೆ ಗೊತ್ತದ, ಅವರು ಯಾಕೆ ಈ ತರ ಎಲ್ಲ ಯಾಕೆ ಮಾಡಕ್ ಹೇಳ್ತಾರಂದ್ರ ಅವ್ರದ ಸೊಸಿ ಮಾಡ್ಬೇಕಂತಲ್ಲ, ಅವರು ಮೊದ್ಲಿಂದ ಆ ಸಂಪ್ರದಾಯಗಳು ಬಂದಿರ್ತಾರೆ. ಯಾಕಂದ್ರೆ ಸಂಪ್ರದಾಯ ಒಳಗಿಂದ ಬಂದಿರ್ತಾರ. ಅವ್ರಿಗೆ ಹಿರಿಯರ್ ಮಾಡೋದ ತಪ್ಪಲ್ಲ, ಅವರು ಭಯ ಇರ್ತದ ಅವ್ರಿಗೆ ಒಳಗ. ಈಗ ನಾಗರ ಪಂಚಮಿ ಅದ, ಸೊಸಿ ನೈವೇದ್ಯ ತೋರಿಸ್ಲಿಲ್ಲ, ಹುಡುಗರಿಗೆ ಏನಾಗ್ತೈತೇನೋ, ಮನಿ ಒಳಗೆ ಏನಾದ್ರು ಹಿಂಗ ಬಂದ ಹಾವದು ಕಷ್ಟೈತೇನೋ ಅಂತ ಹೇಳಿ ಅವ್ರ ಪ್ರತಿಯೊಂದು ಒಂದು ಧಾರ್ಮಿಕ ನಂಬಿಕೆ ಇರ್ತದೆ ಅವ್ರಿಗೆ. ಆ ನಂಬಿಕೆಯಿಂದ ಅವರು ಮನೆಯವ್ರಿಗೆ ಹೇಳ್ತಾ ಇರ್ತಾರೆ. ಸೊ ಯಾಕಂದ್ರೆ ಅವ್ರು ಹೇಳೋದ್ರಲ್ಲಿ ತಪ್ಪಿರಲ್ಲ. ಸೊ ಅವಾಗ ಹೇಳುವಾಗ ಮನೆಯವ್ರಿದ್ದವ್ರಿಗೆ ಅವ್ರು ಮಾಡ್ತಾ ಇರ್ತಾರೆ ಅಂತ ಹೇಳಿ ಸ್ವಲ್ಪ ಇರಿಟೇಟ್ ಆಗ್ತದ. ಬಟ್ ಇರಿಟೇಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅವ್ರು ಚಲೋ ಹೇಳ್ತಾ ಇದಾರೆ, ಒಳ್ಳೇದಕ್ಕೆ ಹೇಳ್ತಾರೆ. ಯಾವಾಗ್ಲೂ ಅವ್ರು ಹಿರಿಯರು ಅಂತಂದ್ರ ಮನೆಯವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಚೆನ್ನಾಗಿರ್ಬೇಕು, ನಗ್ನಗ್ತಾ ಇರ್ಬೇಕು, ಅವ್ರೆಲ್ಲ ಉದ್ಧಾರ ಇರ್ಬೇಕು, ಅವ್ರ ಭವಿಷ್ಯ ಉಜ್ವಲ ಆಗ್ಬೇಕಂತೇಳಿ ಅವ್ರು ಬಹಳಷ್ಟು ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾ ಇರ್ತಾರೆ. ಆಮೇಲೆ ಅವ್ರು ಎಲ್ಲರಿಗೂ ಸಮನಾಗೆ ನೋಡ್ತಾರೆ. ಅದ್ರ ಸಲುವಾಗಿ ಅದೇನ ಇದ್ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವ್ರು ಹೇಳೋದು ಮತ್ತೆ ಈಗಿಂದ ಮುಂದಂಗ್ ಜನರೇಷನ್ ಹಂಗಿಲ್ಲ. ಯಾಕಂದ್ರೆ ಅದ್ ಮತ್ತ ಅವ್ರದ್ದು ಜೀವನ ಅದನ್ ಬೇರೆನೇ ಅದ. ಪಾಪ ಮೊದ್ಲಿನ ಜೀವಗಳು ಅವ್ರ ಜೊತೆ ನಮ್ ಮೊದ್ಲಿನ ಜೀವ ನಮ್ ಜೊತೆ ಅದ. ನೋಡಾಕ್ ನಮ್ ಭಾಗ್ಯ ಅದ. ಈಗ ನಮ್ಮ ಇವತ್ತು ನಾಗರ ಪಂಚಮಿಗೆ ನಮ್ಮ ಅತ್ತೆಯವರು ನಮ್ಮ ಮನೆ ಒಳಗದಾರ. ನಾವ್ ಅವ್ರ ಜೊತೆ ಇವತ್ತು ಏನ್ ಮಾಡೋನು, ಪಂಚಮಿ ಮಾಡೋನು, ನಾಗರ ಪಂಚಮಿ ಮಾಡೋನು, ಜೋಕಾಲಿ ಒಳಗೆ ಕುಡ್ಸೋನು, ಅವ್ರಿಗೆ ಹಾಡ ಅನ್ನೋನು, ಜೋಕಾಲಿ ಒಳಗೆ ಕುಡಿಸಿ ಸ್ವಲ್ಪ ಶಾರ್ಟ್ಸ್ ಅದು ಮಾಡ್ಕೋತೇನಿ. ಈಗ ಹೋಳಿಗೆ ನೈವೇದ್ಯ ತೋರ್ಸೋಣ, ನಡೀರಿ. ನಮ್ಮ ಅತ್ತೆಯವ್ರು ಕರ್ಕೊಂಡ್ ಬರ್ತೇವೆ ನಾವು. ಮತ್ತೆ ಅವ್ರಿಗೆ ಇಬ್ರು ಜೋಡಿಯಾಗಿ ಕರ್ಕೊಂಡ್ ಬರ್ತಾ ಇದೀವಿ. ಅಭಿಮಾನಿಗಳಿಗೆ ನೋಡಿ, ಅಲ್ಲಿ ಗಿರಿ ಜೀವ ಜೋಕಾಲಿ ಮೇಲೆ ಕುತ್ಕೊಂಡ ಜೋಕಾಲಿದ ಇದ್ ಮಾಡಕ್ ಎಷ್ಟು ಖುಷಿಯಿಂದ ಜೋಕಾಲಿ ಆಡತಾರೆ. ಅವ್ರಿಗೆ ಬಹಳ ಜೋಕಾಲಿ ಅಂದ್ರೆ ಇಷ್ಟಾನ. ಮೊದ್ಲು ಆಡಿದವ್ರ ಅದಾರ ಅವ್ರೆಲ್ಲ. ಈಗ ಕರ್ಕೊಂಡ್ माणून एवढं असताना का लगीन केलेलं माझं नातीचं. ते बाहेर बी नाव लेक बी नाही नात, लेक बी आहे, नात बी आहे. आणि हे तायलापासून तर आता लेकर बाकी करावं, असं करावं तसं करावं म्हणून कोण सांगा नाही. तर आपण सगळं पण कसं केलं, एक चीज करते, एक चीज नाही. आणि माझं मनातच वाटते माझं मी कसं केलं सगळ्याच कुणा तोंडात घातलं. तो माझं नसेल तरी मी दुसऱ्याकडे मागून आणून घातलं. माझं हातावर हात मारल्या ना, तर माझ्या मनातच म्हणतो मी. थांबा इकडे कापूर लावा, थांबा. ಎಲ್ಲ ನಾಗರ ಪಂಚಮಿ ಹಬ್ಬ ಎಷ್ಟು ನಮ್ಮ ಕೈಗೆ ಆಗ್ತದ ಅಷ್ಟೇ ನಾವು ಎಲ್ಲ ಪೂಜೆ ಮಾಡ್ಕೊಂಡಿದೀವಿ. ಎಲ್ಲಾನು ನಮ್ಮ ಕಡೆ ತಪ್ಪು ಒಪ್ಪು ಆಗಿತ್ತಂದ್ರೆ ಸ್ವೀಕಾರ ಮಾಡ್ತಂದೆ. ಯಾಕಂದ್ರೆ ಎಷ್ಟು ನಮ್ಮ ಕೈಗೆ ನಮ್ಗೆ ಎಷ್ಟು ಬೇಕದ ಅಷ್ಟು ಮಾಡೇವಿ ನಾವು. मणिकडे ಎಲ್ಲ पूजेला आयतो. आम्ही पोळ्या खालोय गरम गरम. आता तू पण पोळ्या खा, गोळ्या घे, झोपून दे सोड. छान झाले पोळ्या. जेवून जायला आलोय पोळ्या. तू पण खा, चांगल्या केले पोळ्या काय. ಅಭಿಮಾನಿಗಳೇ, ಅವರು ಕೆಲಸದವ್ರ ಹೋಳಿಗೆ ಅದು ತಿಂದು ಹೋದ್ರು. ಆಮೇಲೆ ಈಗ ನಾ ಹೋಳಿಗೆ ಯಾವ ರೀತಿ ಮಾಡ್ತೇನೆ ಒಂದ್ಸಲ ನಿಮ್ಗೆ ಹೇಳ್ಕೊಡ್ತೇನೆ. ಇದು ಈ ರೀತಿ ನಾವು ಏನು ಮಾಡ್ತೇವೆ, ಹೂರ್ಣ ಇದೆಯಲ್ಲ ಹಿಂಗೆ ಬಿಸಿ ಮಾಡ್ಕೋತೇವೆ. ಮತ್ತು ಇಲ್ಲಿ ಕೆಳಗೆ ನಾನು ನೀರು ಇಡ್ತೇನೆ, ಸಣ್ಣ ಗ್ಯಾಸ್ ಮಾಡಿ ಇಟ್ಬಿಟ್ಟಿರ್ತೇನೆ. ಹೂರ್ಣ ಬಿಸಿನೇ ಇರ್ತದೆ. ಮತ್ತು ಹೋಳಿಗೆ ಇಟ್ಟು ಹಿಂಗೆ ರೆಡಿ ಮಾಡ್ಕೋತೇನೆ. ಎಲ್ಲ ಸೈಜ್ ಒಂದೊಂದು ಸೈಜ್ ಉಂಡಿಗಳು ಮಾಡ್ಕೋತೇನೆ, ನಂಗೆ ಎಷ್ಟು ಬೇಕಷ್ಟ. ಮತ್ತು ಈ ರೀತಿ ನಾ ಹೋಳಿಗೆ ಹಿಂಗೆ ಮೆತ್ತಗೆ ಹೋಳಿಗೆ ಇದೇನಿದೆಯಲ್ಲ ಹಿಂಗೆ ಕೈಯಾಗಿ ಹಿಡಿದ್ರೆ ಹರಿತದ. ಹಿಂಗೆ ಮಾಡೋದ್ರಿಂದ ಏನು ಅನುಕೂಲ ಆಗ್ತದೆ ಅಂದ್ರೆ ಹೂರ್ಣ ಎಲ್ಲ ಕಡೆನೂ ಹೋಗ್ತದೆ.
ಎಲ್ಲ ಪೂರ್ತಿ ದಂಡಿಗೆಲ್ಲ ಇಲ್ಲಿ ಮಠ ಎಲ್ಲ ಹೂರ್ಣ ಹೋಗಿ ಸೈಡ್ಗೆ ಚಪಾತಿ ಹಿಟ್ಟು ಉಳಿಯಲ್ಲ. ಇದೇನು ಹೂರ್ಣ ಇದು ಕನಕ ಇದೆಯಲ್ಲ, ಕನಕ ಹಿಂಗೆ ಇದು ಸೈಡ್ಗೆ ಹಿಂಗೆ ಉಳಿಯಲ್ಲ ಅಂತ ಹೇಳಿ ಈ ರೀತಿ ಐಡಿಯಾ ಮಾಡೋದು. ಭಾಳ ಜನ ಹೋಳ್ಗೆ ಮಾಡ್ತಾರೆ. ಯಾವ ರೀತಿ ಆಗ್ತಾವಂತಂದ್ರೆ ನಡು ಇಲ್ಲಿ ಎಲ್ಲ ಹೂರ್ಣ ಇರ್ತದೆ, ಸೈಡ್ಕ್ಕೆಲ್ಲ ಹಿಂಗೆ ಚಪಾತಿದ ಕಂಟೆ ಹಿಂಗೆ ಬಂದಿರ್ತದೆ. ಅದಕ್ಕೆ ಆ ರೀತಿ ಆಗಬಾರ್ದಂದ್ರೆ ಅಭಿಮಾನಿ ನೀವು ಏನು ಮಾಡಬೇಕು, ಈ ರೀತಿ ರೆಡಿ ಮಾಡ್ಕೋಬೇಕು. ಬಿಸಿ ಬಿಸಿ ಹೂರ್ಣ ಏನಿದೆ ಅಲ್ಲ, ನೀವು ಅದ್ರಾಗ ಏನು ಕನಕ ಇದೆಯಲ್ಲ ಅದ್ರಾಗ ತುಂಬಿ ಈ ಹೂರ್ಣದ ಒಂದು ಉಂಡೆ ತೊಗೊಂಡು ಹಿಂಗೆ ಬಿಸಿ ಆಗಿರ್ತೈತೆ ಇದು. ಹಿಂಗೆ ಒಂದು ಉಂಡೆ ತೊಗೊಂಡು ಏನು ಮಾಡೋದು, ಇದ್ರಾಗ ತುಂಬಿ ಏನು ಮಾಡೋದು, ಹೋಳ್ಗೆ ಮಾಡೋದು. ಮತ್ತು ಹೋಳ್ಗೆ ಪಟ 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 ಫಾಸ್ಟ್ ಆಗ್ತಾವೆ, ಭಾಳ ಟೈಮ್ ಹತ್ತೋದಿಲ್ಲ, ಏನಿಲ್ಲ. ನಂದು ಹೋಳ್ಗೆ ಇಷ್ಟು ಅದಾವ, ನಾ ಜಾಸ್ತಿ ಬೇಳೆ ಹಾಕಿಲ್ಲ, ಒಂದು ಸ್ವಲ್ಪ ಬೇಳೆ ಹಾಕೊಂಡು ಮಾಡ್ಕೊಂಡಿದ್ದೀನಿ. ಒಂದು ಎಷ್ಟು ಆಗ್ತದೆ ಅಷ್ಟು ನನಗೆ ಮಾಡ್ಕೋತೀನಿ. 12 ಗಂಟೆ ಆಗೈತಿ, ನಮ್ಮ ಅತ್ತೆಯವ್ರಿಗೆ ಊಟನೂ ಕೊಡೋದೈತೆ ನಂಗೆ. ಅಭಿಮಾನಿಗಳಿಗೆ ಹೋಳ್ಗೆ ಮಾಡೋದು ಬಿಟ್ಟು ನಮ್ಮ ಅತ್ತೆಯವ್ರ ಕಡೆ ಬಂದೇನ. ಶಾಂಭವಿ 1:00ಗೆ ಹೋಗಕ್ಕಿದೆ ಅಂತ. आत्या गरम गरम पोळी केलोय, जरा तेल लावलोय आणि आताच गरम आहे, मऊ आहे, जरा खावायवा. ಟೈಮ್ ಮತ್ತೆ 1 ವಾಜ್ಲೆ. ರೀತಿ ಕೆಲಸ ಇರ್ತಾವ ನಂದು. ಹೋಳ್ಗೆ ಮಾಡ್ಕೋತ ನಾ ಓಡಾಡೋದಾಗ ನಾನು ಮತ್ತೆ ಸಲುವಾಗಿ ಹೋಳ್ಗೆ ತಯಾರು ಮಾಡೀನಿ. ಬಿಸಿ ಬಿಸಿ ಹೋಳ್ಗೆ ಕೊಡ್ತೇನೆ. ಪ್ಲೇಟ್ ಮಾಡಿಟ್ಟಿದ್ದೀನಿ, ನೋಡೋಣ. ಹಾಲು ಕೇಳಿದ್ರೆ ಒಂದು ಸ್ವಲ್ಪ ಹಾಲು ಕೊಡ್ತೇನೆ ಅವ್ರಿಗೆ ತಿನ್ನಕ್ಕೆ, ಅವ್ರು ಒಂದು ಹೋಳ್ಗೆ ತಿನ್ನಲಿ. ನೋಡಿ ನನಗೆ ಸ್ವಲ್ಪ ಹಾಲು ಕೊಡತ್ತೇನೆ. ಅತ್ತೆ ह्यात पोळी कालवा. नाही करावं नको, लावून खातो जरा. हा बघा तेच कसं करता. अजून एक पोळी आणालोय, हा पोळी अजून एक आणालोय. भात दे. त्या भात उदर आहे, लय उदर आहे. आम्ही खात्यालाय भात. अजून एक खावा पोळी, मग घासच भात खावा. ಹೋಳ್ಗೆ ಕೊಡೋನು ಮತ್ತು ನಮ್ಮ ಅತ್ತೆಯವ್ರ ಕೈಲಿ ಕೇಳಿಸ್ಕೊಳ್ಳೋನು. ಹೋಳ್ಗೆ ಹೆಂಗಾಗ್ಯಾವು ಏನು ಕೆಲಸದವ್ರಂತೂ ಹೇಳೋಗ್ಯಾರ, ಭಾಳ ಚಲೋ ಹೋಳ್ಗೆ ಆಗ್ಯಾವಂತ. ಅವ್ರ ಬಾಯಿಲೆ ಏನು ಹೇಳ್ತಾರೆ ನೋಡೋಣ. ನಮ್ಮ ಅತ್ತೆಯವ್ರೆ ಹೋಳ್ಗೆ ತಿನ್ನತ್ತಾರೀಗ, ತಿನ್ನಲಿ. ಮತ್ತು ಇದೊಂದು ಮೆತ್ತಗೆ ಹೋಳ್ಗೆ ಕೊಡೋನು. ಅವರಿಗೆ ನಾವು ಬಾಸ್ಮತಿ ಅನ್ನ ಮಾಡಲಿಲ್ಲ ಇವತ್ತು. ಬೆಳಿಗ್ಗೆದಿಂದ ಪೂಜಾ ಕೆಲಸ ಅದ್ರೋಗಿದ್ರೋಗ ಟೈಮ್ ಆಯ್ತು ಎಲ್ಲ ಮಾಡೋ ತನಕ ಅಂತಂದ್ರೆ, ಅದಕ್ಕೆ ಇವತ್ತು ಸಾಯಂಕಾಲ ಅವ್ರಿಗೆ ಬಾಸ್ಮತಿ ಅನ್ನ ಮಾಡ್ತೇನೆ ಮೆತ್ತಗೆ. ಸಾಯಂಕಾಲ ಸ್ವಲ್ಪ ಅನ್ನ ಸಾರು ಸ್ವಲ್ಪ ತಿಂತಾರೆ. ಹೋಳ್ಗೆ 2 ತಿಂದ್ರೆ ಅವರಿಗೆ 1 ತುತ್ತು ಅನ್ನ ಕೊಡ್ತೇನೆ ಸಾಕಷ್ಟು. ಈ ರೀತಿ ನಮ್ಮ ಅತ್ತೆಯವರಿಗೆ ನಾವು ಸಮಾಧಾನ ಮಾಡ್ತೀವಿ. ನನ್ನ ಖುಷಿ ಎಲ್ಲದ ಅಭಿಮಾನಿಗಳು ಗೊತ್ತಾ, ಎಷ್ಟಾಗ್ತದೆ ನಮ್ಮ ಕೈಯಿಂದ ಅವ್ರಿಗೆ ಖುಷಿಯಾಗಿಡೋದು. ಅವರು ಎಷ್ಟು ನನಗೆ ಮಾಡಕ್ಕೆ ಬರಲಿಲ್ಲ ಆದರೂ ಕಲಿತಾದ್ರೂ ಮಾಡೋದು ಕರೆ ನಾ ಮಾಡ್ತೇನೆ. ನಾ ಮೊದಲಿಂದನೂ ಹಿಂಗಾದೇನಿ, ಈಗ ಅಂತಲ್ಲ. ಒಂದು ಸಲ ನಾ ಮಾಡಕ್ಕೆ ರೆಡಿ ಮಾಡ್ಕೊಂಡೆ ಅಂತಂದ್ರೆ ಗೊತ್ತಿಲ್ಲ ನಿಂಗೆ. ಹೋಳಿಗೆ 1 ನಂಬರ್. ಅವಳೇ ನೋಡ್ರ ಒಂದು ತೊಟ್ಟೆ ಒಂದು ತಿನ್ನವ್ರ 2 ತಿನ್ನಬೇಕ. ಬರ್ರಿ ಹಾ ಊಟ ಮಾಡಿ ಬರ್ರಿ. ಅದೇ ಏನ್ರಿ? ಹಾ पोळ्याला गुळ ಓ ಗುಡ್ ಗುಡ್ ಅತ್ಯ. ಓಕೆ ಓಕೆ. ಅತ್ತೆಯವ್ರಿಗೆ ಹೇಳಿ ಕಳ್ಸಿದ್ದೀನಿ ಈಗ ಊಟ ಆಗೈತಿ, ಹೋಗಿ ಮಲ್ಕೊಳ್ಳೋರಿ ಅಂತ. ಮತ್ತು ನಂಗೆ ಕರೆಯದಾರ ಮಲ್ಕೊಲೇನೆ ಅಂತ. आता झोपा आता. आता मी जेवता होता, झालंय सगळ्यांचं. आता मी जेवालोय, मी आता जेवालोय. सगळेजण जेवले आता. होय होय सगळेजण जेवलं. सगळ्यांचं माझं एक जेवण आहे आता. ते निवड काढून पाया पडून जेवतो आता. तुम्ही झोपा आता. ಅಭಿಮಾನಿಗಳೇ ಇಲ್ಲಿ ನೋಡಿ, ದೇವರ ನೈವೇದ್ಯ ಈಗ ತೆಗೋನು. ಮತ್ತು ನೈವೇದ್ಯ ತೆಗೆದು, ಯಾಕಂದ್ರೆ ಇರುವೆ ಆಗ್ತಾವಂತ ಹೇಳಿ ನಾವು ನೈವೇದ್ಯ ನಮಸ್ತೆ ಮಾಡಿ ತೆಗಿತೇವೆ ದೇವ್ರದ್ದು. ಆಮೇಲೆ ನಮ್ಮ ಮನೆಯವ್ರು ಆಮೇಲೆ ಸಾಯಂಕಾಲ ಅವ್ರಿಗೆ ಪೂಜೆ 4 ಗಂಟೆ ಒಳಗೆ ಪೂಜೆ ತೆಗಿಯಕ್ಕೆ ಹೇಳ್ತೀನಿ. ನಿನ್ನೆ ನಾವು ಪೂಜೆ ಮಾಡಿದ್ದೀವಿ. ಮತ್ತು ಈ ರೀತಿ ನೈವೇದ್ಯ ಇಟ್ಟಿರ್ತೀವಿ, ನಾವು ಯಾರಾದರೂ ತಿಂತೀವಿ ಒಬ್ರು ನಮ್ಮ ಮನೆಯವ್ರಿಗೆ. ಆಮೇಲೆ ಬಂದ್ಮೇಲೆ ಬಿಸಿ ಹೋಳಿಗೆ ಕೊಡ್ತೇನೆ ನಾ. ಈಗ ಅವರು ತಿನ್ನಲಿ ನಮ್ಮ ಮನೆಯವರು. ಈಗ ಈ ರೀತಿ ನಮ್ಮದು ಹೋಳಿಗೆ ಆಗ್ಯಾವ. ಬೇಡ್ರಿ ಹೋಳಿಗೆ ಹಿಂಗಿಟ್ರೆ ಏನಾಗ್ತದೆ, ಸೈಡದ ಕಂಟೆಲ್ಲ ಕಟ್ರ ಮುದ್ದಾಗ್ತದೆ ಹೋಳಿಗೆ. ಅದಕ್ಕೆ ನೀವು ಏನು ಮಾಡೋದು, ಇಂಥದ್ದು ಬಟ್ಟೆ ಇಡೋದು, ಇಂಥದ್ದು ಬಟ್ಟೆ ಹಾಸೋದು. ಇದ್ರೋಗಿ ಏನು ಮಾಡೋದು, ಹೋಳಿಗೆ ಇವೇನು ಹೋಳಿಗೆ ಅದಾವಲ್ಲ ಈ ರೀತಿ ಹಿಂಗೆ ಒಂದೊಂದೊಂದು ತೆಗೆದು ಈ ರೀತಿ ತೆಗಿಯೋದು. ನೋಡಿ ಹೋಳಿಗೆ ಹೆಂಗೆ ಬರ್ತಾಯಿದೆ, ಈ ರೀತಿ ನೀವು ಹೋಳಿಗೆ ತೆಗಿಯೋದಿದೆ. ಈ ರೀತಿ ಹೋಳಿಗೆ ತೆಗೆದು ಏನು ಮಾಡೋದು, ನೀವು ಇದ್ರೋಗಿ ಹಿಂಗೆ ಮಡಿಚಿ ಹೋಳಿಗೆ ಅದಾವಲ್ಲ ಹಿಂಗೆ ಮಡಿಚಿಡೋದು. ನೀವು ಯಾವಾಗ ತಿಂತಿರಲ್ಲ ಅವಾಗ ಈ ಹೋಳಿಗೆ ಏನು ಮಾಡೋದು, ನೀವು ಬೇಕಂದ್ರೆ ಬಿಸಿ ಮಾಡ್ಕೊಬೋದು, ಊರಿಗೆ ಬಿಸಿ ಮಾಡ್ಕೊಬೋದು. ಇಲ್ಲಾಂದ್ರೆ ಹಂಗೆ ನೀವು ಹಾಲು ಜೊತೆ ತುಪ್ಪ ಜೊತೆ ತಿನ್ಬೋದು. ನಾವೇನು ಮಾಡ್ತೇವೆ, ಹಿಂಗೆ ಏನು ಬುಟ್ಟಿ ಇದೆಯಲ್ಲ ಹಿಂಗೆ ಹೋಳಿಗೆ ಎಲ್ಲ ಈ ರೀತಿ ಬುಟ್ಟಿ ಒಳಗೆ ಇಲ್ಲಿ ನೋಡಿ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡಿರ್ತಾವೆ. ಅದಕ್ಕೆ ಹಿಂಗೆ ತೆಗಿಯೋದಿದೆ. ಹಿಂಗೆ ತೆಗೆದು ಏನು ಮಾಡೋದು, ಹಿಂಗೆ ಹೋಳಿಗೆ ತೆಗೆದು ಈ ರೀತಿ ಇಲ್ಲಿ ನೋಡಿ ಹಿಂಗೆ ಮಡಿಚಿ ಇಟ್ಟಿರ್ತೇವೆ ನಾವು ಹೋಳಿಗೆ. ಹಿಂಗೆ
ಹಿಂಗೇನು ಮಾಡಿರ್ತೀವಲ್ಲ ಹಿಂಗೆ ಈ ರೀತಿ ಇದೆಲ್ಲ ಹಿಂಗೆ ಮಡ್ಚಿದ್ದ ಹೋಳ್ಗೆ ಈ ರೀತಿ ಇರ್ತದೆ ಇದು. ಆಮೇಲೆ ಒಂದೊಂದೊಂದು ಹೋಳ್ಗೆ ಬಿಸಿ ಮಾಡಿ ಅವ್ರಿಗೆ ಊಟ ಕೂತಾಗ ಕೊಡೋದು. ನಮ್ಮ ಮನೆಯವ್ರಿಗೆ ಈ ರೀತಿ ಹೋಳ್ಗೆ ಮಾಡಿ ತಿನ್ಸಿದಾಕಿದೆ ಅನ್ನ. ಯಾಕಂದರೆ ನಮ್ಮ ಅತ್ತೆಯವರು ಯಾವಾಗಲೂ ಅನ್ನವರು ನನ್ನ ಸೊಸಿ ನನ್ನ ಮಗ ಹೋಳ್ಗೆ ಮಾಡಿ ತಿನ್ನಿಸ್ತಾಳೇನಿಲ್ಲ, ಆಕಿಗೆ ಹೋಳ್ಗೆ ಮಾಡಕ್ಕೆ ಬರ್ತೈತೇನಿಲ್ಲ ಅಂತ ಅಂತಿದ್ರು ನಮ್ಮ ಅತ್ತೆಯವ್ರು. ಅಷ್ಟು ನಮ್ಮ ಮನಸ್ಸು ತುಂಬುವಂಗೆ ನಮ್ಮ ಮನೆಯವ್ರು ಹೋಳ್ಗೆ ಮಾಡ್ಯಾನ. ಹೋಳ್ಗೆ ಮಾಡಿದ್ದೇನ, ಹೋಳ್ಗೆ ಮಾಡಿದೆ ಫೋನ್ ಮಾಡಿದಾಗ ಕೇಳವ್ರು, ಅವ್ರು ಹೋಳ್ಗೆ ಮಾಡಿದಿ ಮಾಡಿಕೊಟ್ಟಿದಿ ಇವತ್ತು ಹೋಳ್ಗೆ ಮಾಡಿರಿ ಏನಂತ ಹಂಗೆ ಕೇಳವ್ರು ನಮ್ಮ ಅತ್ತೆಯವ್ರು. ಅದಕ್ಕೆ ನಮಗೆ ಕಲಿಸ್ಕೊಟ್ಟಾರ ಅವ್ರು, ಹಿಂಗೆ ಮಾಡು, ಹಿಂಗೆ ಮಾಡಿರಿ, ಹಂಗೆ ಮಾಡಿರಿ, ಹೋಳ್ಗೆ ಇದು ಹಿಂಗೆ ಹಬ್ಬ ಒಳಗೆ ಹಿಂಗೆ ಮಾಡೋದಿರ್ತದೆ. ಬೇಳೆ ಹಾಕಿದೇನ, ನಾ ಹೋಳ್ಗೆ ಲಟ್ಟಿಸ್ಲೇನ, ನಾ ಹೋಳ್ಗೆ ಹುರಿಲೇನ, ಹೂರ್ಣ ಮಾಡಿಕೊಡ್ಲೇನ, ಮತ್ತೇನು ಕೈಯಾಗ ಮಾಡಲೇನ, ಹಿಂಗೆ ಮಾಡಿದವ್ರು ಅದಾರ ಪಾಪ. ಈಗಂತ ಟೈಮ್ ಬಂದೈತಿ, ಮತ್ತೀಗ ಏನು ಮಾಡೋಕ್ಕಾಗಲ್ಲ, ನಡೀತದೆ. ಈಗ ನಮ್ಮ ಮನೆಯವ್ರಿಗೂ ಬಿಸಿ ಬಿಸಿ ಹೋಳ್ಗೆ, ಆಮೇಲೆ ಅಪ್ಪು ಹೋಳ್ಗೆ ಭಾಳ ಇಷ್ಟಪಟ್ಟು ತಿಂತಾನೆ. ನಮ್ಮ ಮನೆಯವರೇ ಮೊದಲು ತಿಂತಿರ್ಲಿಲ್ಲ ಅವ, ಈಗ ನಮ್ಮ ಮನೆಯವ್ರು ಹೆಂಗೆ ಈಗ ನಮ್ಮ ಮನೆಯವ್ರಿಗೆ ಹೆಂಗೆ ಇಷ್ಟ ಆಗ್ತೈತಿಲ್ಲ ಹಂಗೆ ಅಪ್ಪಗೂ ಭಾಳ ಅಂದ್ರೆ ಭಾಳ ಹೋಳ್ಗೆ ಇಷ್ಟ ಆಗ್ತೈತೆ. ಈ ರೀತಿ ಅಭಿಮಾನಿಗಳೆಲ್ಲ ಹಾಕಿಡೋದು, ಆಮೇಲೆ ಏನು ಮಾಡೋದು, ಇದು ಏನು ಇದೆಯಲ್ಲ ಮತ್ತು ಇದ್ರ ಮೇಲೆ ಈ ರೀತಿ ಮುಚ್ಚೋದು. ಹಿಂಗೆ ಈ ರೀತಿ ಮುಚ್ಚಿ ಏನು ಮಾಡೋದು, ಇದ್ರ ಮೇಲೆ ಒಂದು ಪ್ಲೇಟ್ ಈ ರೀತಿ ಮುಚ್ಚೋದು ನೋಡಿ. ಹಿಂಗೆ ಈ ರೀತಿ ಏನಿದೆ ಹೋಳ್ಗೆ ಹಿಂಗೆ ಇದ್ರೊಳಗೆ ಹಿಂಗೆ ಇಟ್ಟು ಇದ್ರ ಮೇಲೆ ಒಂದು ಏನು ಮಾಡೋದು, ಪ್ಲೇಟ್ ಮುಚ್ಚಿಬಿಡೋದು. 1 ಗಂಟೆ ಆಗೈತಿ. ಈಗ ಶಾಂಭವಿಗೆ ಏನೋ 1:30 ಹೋಗಾಕದ ಅಂತ ಇವತ್ತು ಆಕಿಂದ ಎಕ್ಸಾಮ್. ಇದ್ರ ಮೇಲೆ ಹಿಂಗೆ ನಾವು ತಾಟವನ್ನು ಮುಚ್ಚಿಬಿಡ್ತೇವೆ. ಹೋಳ್ಗೆ ಮೇಲೆ ಒಳಗೆ ಹಾಕಿಟ್ಟಿದ್ದೀವಿ. ಹಿಂಗೆ ಯಾವಾಗ ಬೇಕಂತ ತಿನ್ನಾಕ ಬರ್ತದೆ ಅಂತೇಳಿ ಒಂದು ಚೀಲ ಒಳಗೆ ಕಟ್ಟಿಟ್ಟಿದ್ದೀವಿ ಇಲ್ಲಿ. ಮತ್ತು ಹೋಳ್ಗೆ ಸಾರು, ಸ್ಪೆಷಲ್ ಹೋಳ್ಗೆ ಸಾರು ಇಲ್ಲಿ ಅದ ನೋಡಿ. ಈಗ ದೇವ್ರ ಕಡೆದು ಎಳ್ನೀರು ತೆಗೆದೆ ಅಭಿಮಾನಿಗಳೇ. ಅಲ್ಲಿ ತೆಂಗಿನಕಾಯಿ ಹೊಡೆದಿದ್ದೆ ಶಾಂಭವಿ ಕೊಡೋನಿಗೆ ಹಾಕಿ. ಭಾಳ ಎಳ್ನೀರು ಅಂದ್ರೆ ಭಾಳ ಇಷ್ಟ ಆಕಿ. ಏನು ತೆಂಗಿನಕಾಯಿ ಹೊಡೆದಿದ್ದೆ ಎಳ್ನೀರು ಕೊಡಿ, ನೀರು ಬಾಟಲ್ ತುಂಬಿಕೊಡ್ಲಿ. ಯಾವ ಎಕ್ಸಾಮ್ ಐತಿ? 8 ಅದ ನಿಮ್ದು ಆಗಿದ್ದು, ಪೋಸ್ಟಿಂಗ್ ಆಗಿದೆ, ಎಕ್ಸಾಮ್ ಏನು. ನಮ್ಮ ಅತ್ತೆಯವರು ಮಲ್ಕೊಳ್ಳಿ, ಆಮೇಲೆ ಅವ್ರು ಬಂದಾಗ ಭೇಟಿ ಆಗ್ತಾರೆ. ಶಾಂಭವಿ ಹೋಗ್ತಾ ಇದ್ದಾರೆ ನೋಡಿ ಅಭಿಮಾನಿಗಳೇ. ನೋಡಿ ಹಬ್ಬದ ಪಂಚಮಿ ಹಬ್ಬದ ದಿನಾನು ಶಾಂಭವಿದು ಎಕ್ಸಾಮ್ ಐತಿ. ಅವರಿಗೆ ಹಬ್ಬ ಅದು ಇದು ಏನು ಇರೋದಿಲ್ಲ. ಇವತ್ತು ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದಾಳೆ ಅವಳು. ನಿಜವಾಗ್ಲೂ ಭಾಳ ಎಲ್ಲ ಕಷ್ಟಪಟ್ಟು ಅಭ್ಯಾಸ ಮಾಡ್ತಿರ್ತಾಳೆ ಪಾಪ. ಈಗ ಮಳೆ ಬರ್ತಾ ಇದೆ, ಆರಾಮ್ ಬೇರೆ ಇಲ್ಲ, ಜ್ವರ ಇವತ್ತು ಬಂದಿದ್ದು. ಅವ್ರ ಅಪ್ಪಾಜಿ ಟ್ಯಾಬ್ಲೆಟ್ ಕೊಟ್ಟಾರ, ದೋಸೆ ಅಷ್ಟು ತಿಂದಾಳ. ಗ್ಯಾಸ್ನು ಚೆಕ್ಕ ಆಯ್ತು ನೋಡಿ. ಈ ರೀತಿ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡೆ. ಅವ್ರ ಕೆಲಸದವ್ರು ಬಂದು ಮಾಡಬೇಕಂತ ಏನಿಲ್ಲ, ನಮ್ಮ ಮನೆಯವ್ರಿಗೆ ಇಷ್ಟನೂ ಆಗೋದಿಲ್ಲ ಹಿಂಗೆ ಬಿಡೋದೆ. ಅವ್ರು ಬರಲಿ ಬಿಡಲಿ ನೀ ಎಲ್ಲ ಇದು ಮಾಡ್ಕೊಳ್ಳೋದ ಅಂತ ಹೇಳಿ ನಮ್ಮ ಮನೆಯವ್ರ ಅದು ಮೊದಲೇ ಹೇಳ್ಬಿಡ್ತಾರೆ. ನೀ ಮಾಡಲಿಲ್ಲ ಅಂದ್ರೆ ನಾ ಮಾಡ್ತೇನೆ ನಂಗೆ ಹೇಳಂತಾರೆ ನಮ್ಮ ಮನೆಯವ್ರು. ಹಂಗದ ನಮ್ಮ ಮನ್ಯಾಗ. ಅದಕ್ಕೆ ಎಷ್ಟು ಆಗ್ತದೆ ನನ್ನ ಕೈಯಿಂದ ಮಾಡಿರ್ತೇನೆ. ಮತ್ತು ಆದರೂ ಮಾಡಿದ್ರು ನಮ್ಮ ಮನೆಯವ್ರು ಮಾಡ್ಕೋತಾ ಇರ್ತಾರೆ. ಕೆಲಸ ಅಂದ್ರೆ ನಾ ಭಾಳ ಪ್ರೀತಿ ಅವರಿಗೆ. ಆಮೇಲೆ ಇದು ಎಲ್ಲ ನೈವೇದ್ಯದ ಐತಿ. ನಾನು ನೈವೇದ್ಯದ ಊಟ ಮಾಡ್ಕೊಂಡ್ಬಿಡ್ತೇನೆ ಈಗ. ಆಮೇಲೆ ಅಪ್ಪುಗ ನಮ್ಮ ಮನೆಯವ್ರಿಗೆ ಕರಿಬೇಕು, ಅವರು ಊಟ ಮಾಡ್ಕೊಳ್ಳಿ. ಮನೆಗಳಿಗೆ ಹೋಳಿಗೆ ಅಂತೂ ಭಾಳ ಸ್ಪೆಷಲ್ ಆಗ್ಯಾವ, ಭಾಳ ಟೇಸ್ಟ್ ಆಗೈತೆ. ನಮ್ಮ ಅತ್ತೆಯವ್ರು ಹೇಳಿದಂಗೆ ಸ್ವೀಟು ಕರೆಕ್ಟ್ ಆಗೈತಿ. ಆಮೇಲೆ ಏಲಕ್ಕಿ ಬಡೆ ಸೊಪ್ಪು ಅವೆಲ್ಲನೂ ಅವು ಕರೆಕ್ಟ್ ಆಗ್ಯಾವ. ಇಷ್ಟ ಆಗ್ತದೆ ಅಂತ ಗೊತ್ತೈತಿ. ಈಗ ಅಪ್ಪ ತಿನ್ನೋದ್ಕಿಂತಲೂ ನೀನೇ ಜಾಸ್ತಿ ಹೋಳಿಗೆ ತಿನ್ನೋದು ಈಗ ನಿನಗೆ. ಯಾಕಂದ್ರೆ ಅಪ್ಪ ಮೊದಲು ಭಾಳ ನೀ ಹೆಂಗೆ ತಿನ್ನತಿಲ್ಲ ಹಂಗೆ ಇಷ್ಟಪಟ್ಟು ತಿಂತಿದ್ರು ಅವ್ರು ಹೋಳಿಗೆ. ಮತ್ತು ಈಗೂ ಕೊಡ್ತೇನೆ ಅವ್ರಿಗೆ. ಈಗ ಒಂದು ತಿನ್ನಲಿ, ಬೆಳಿಗ್ಗೆ ರೊಟ್ಟಿ ತಿಂತಾರೆ, ಈಗ ಒಂದು ತಿಂತಾರೆ. ಬಿಟ್ಟರು ನೋಡಿ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಹೆಂಗಾಗಿತ್ತು ಹೋಳಿಗೆ? ಇಷ್ಟ ಆಯ್ತು ಮನೆಗಳೇ. ದೇವ್ರು ಈಗ ಶಾಂತ ಆಗೈತಿ. ಶಾರ್ಟ್ಸ್ಗಳು ಅದಾವೆಲ್ಲ ಮಾಡ್ಕೋತೇನೆ. ಮಗು ಈಗ ಮಲ್ಕೊಂಡೈತಿ, ಎದ್ದ ಮೇಲೆ ಕಿರಿಕಿರಿ ಮಾಡ್ತೈತಿ, ಅಳ್ತೈತಿ. ಅದಕ್ಕೆ ಆ ಮಗುವಿಗೆ ಹೇಳೋಕ್ಕಿಂತ ಮೊದಲೇ ನಂದೆಲ್ಲ ಕೆಲಸ ಮುಗಿಸ್ಕೋತೇನೆ ಅಭಿಮಾನಿಗಳೇ. ಒಂದು ತಾಯಿಗೆ ಮಗು ಹೆಂಗಿರ್ತೈತಲ್ಲ ಹಂಗೆ ಬರೀ ಎದ್ರೆ ಅಮ್ಮ 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 ಅಂತದಲ್ಲ, ಹಂಗೆ ನನಗೆ ಸಂಗೀತ ಅಂತ ಚಾಲನೆ ಮಾಡ್ಯಾರ ನಮ್ಮ ಅತ್ತೆಯವ್ರು. ಸೇಮ್ ಈ ರೀತಿ ಸೇವೆ ನಮ್ಮಮ್ಮ ಮಾಡ್ತಿದ್ರು. ನಮ್ಮ ಅಜ್ಜಿ ಸಾಯೋವರೆಗೂ ನಮ್ಮಮ್ಮಗೆ ಬಿಡಲಿಲ್ಲ. ನಮ್ಮ ಅಜ್ಜಿ ತೀರ್ಕೊಂಡು 3 ತಿಂಗಳ ಒಳಗೆ ಅಂದ್ರೆ ನಮ್ಮಮ್ಮ ತೀರ್ಕೊಂಡಾಳೆ. 3 ತಿಂಗಳಾದ್ಮೇಲೆ ನಮ್ಮಮ್ಮ ತೀರ್ಕೊಂಡಿದ್ದಾಳೆ. ಎಲ್ಲರೂ ಅಂತಾರೆ ಎಷ್ಟು ಜೀವ ಇದ್ಲು, ಸತ್ತ ಮೇಲೂ ಜೊತೆನೇ ಕರ್ಕೊಂಡು ಹೋದಳು ಸೊಸಿಗೆ ಅಂತಾರೆ. ಒಬ್ಬೊಬ್ಬರು ಸೊಸಿ ಒಬ್ಬೊಬ್ರು ಅತ್ತಿ ಸ್ಪೆಷಲ್ ಇರ್ತಾರೆ ಮನೆಗಳೇ. ಹಂಗಿರ್ತದೆ. ಸತ್ತ ಮೇಲೆ ಸಹಿತ ಒಂದಾದ್ರಂತವ್ರ ಅತ್ತಿ ಸೊಸಿ. ಗಂಡ ಹೆಂಡತಿ ಒಂದಾಗ್ತಾರೆ, ಅಣ್ಣ ತಂಗಿ ಒಂದಾಗ್ತಾರೆ. ಅತ್ತಿ ಸೊಸಿ ಒಂದಾಗಿದ್ದು ನೋಡಿದ್ದ ನಮ್ಮ ಕುಟುಂಬ ಒಳಗೆ, ನಮ್ಮ ಫ್ಯಾಮಿಲಿ ಒಳಗೆ ನಮ್ಮ ತಾಯಿ ಮತ್ತು ನಮ್ಮ ಅಜ್ಜಿ ಹಂಗಿದ್ರು. ಅದಕ್ಕೆ ನನಗೂ ಅದೇ ಬಂದೈತಿ. ಅವ್ರಿಗೆ ಸಂಭಾಳಿಸೋದು, ಅವ್ರಿಗೆ ಮಾಡೋದು ಎಷ್ಟಾಗ್ತದೆ, ಅವ್ರಿಗೆ ನೋಡ್ಕೊಳ್ಳೋದು, ಪ್ರೀತಿಯಿಂದ ಅವ್ರ ಜೊತೆ ಇರೋದು.
ಅವ್ರೇನು ಮಾತಾಡಿದ್ರು ಮಾತಾಡ್ಸ್ಕೊಂಡು ಗಪ್ಪ ಇರೋದು ಎಲ್ಲ ನಂಗೆ ರೂಢಿ ಆಗಿಬಿಟ್ಟೈತಿ ಈಗ ಅದಕ್ಕೆ ಆ ಮಗು ನಿಮಗೆ ಅದಕ್ಕೆ ಹೇಳತ್ತೀನಿ, ಆ ಮಗು ಹೇಳೋಕ್ಕಿಂತ ಮೊದಲು ಪಟ್ ಈಗ ಮಾಡ್ಕೋತೇನೆ. ಮತ್ತು ಅಮ್ಮ 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 ಅಂತ ಹೇಳ್ತೈತಿ. ಏನು ಮಾಡ್ತೀರಾ? 3:30 ಆಯಿತು ಟೈಮ. ಅವಾಗಿಂದ ಬೆಳಗ್ಗೆಯಿಂದ ಮಾಡಿ ಕೆಲಸ ನಿದ್ದೆ ಬರೋಕೆ ಚಾಲು ಆಯಿತು. ಎಲ್ಲ ಶಾರ್ಟ್ಸ್ ಎಡಿಟಿಂಗ್ ಮಾಡ್ಕೊತ ಕೂತಿದ್ದೆ. ಮತ್ತು ನಿದ್ದೆನ ಬರೋಕೆ ಸ್ಟಾರ್ಟ್ ಆಯಿತು. ಶಾಂಭವಿ ಬರೋಕೆದಾಳೆ. ಈಗ ಒಂಚೂರು ಮಲ್ಕೊಂಡಿದ್ದೆ. ಪಟ ಮತ್ತು ಸಾಯಂಕಾಲ ಕೆಲಸ ಮಾಡ್ಬೇಕು ನಂಗೆ. ಅದಕ್ಕೆ ಈಗ ಪಟ್ ಒಂದು ಸ್ವಲ್ಪ ಮಲ್ಕೊಂಡಿದ್ದು ಬರ್ತೇನೆ. ಮನೆಗೆ ಬರ್ತಾಯಿದ್ದೆ. ಥ್ಯಾಂಕ್ ಯು ಸೋ ಮಚ್. ಕಡೆ ಬಾ ದೀದಿ ಸಲುವಾಗಿ ಓಡ್ ಬರ್ತಾನೆ, ಸಲುವಾಗಿ ಓಡ್ ಬರ್ತಾನು. ಹೇಗೆ आता जेवढं झालं जाऊन आलो. नाशी वडायचं सोडलायचं म्हणताना गिफ्ट दे. नाशी वडायचं बंद केलायचं म्हणताना त्याला गिफ्ट दिली. बघा आजी शानी झाली, ऐकल्या गोष्ट म्हणून खुश झाले तिनं. आणि आता हे तुम्हाला कवा गच्चू लिहून होते तर वडा हे आणि संपलं तर आणि आणवा. ಅಂತ ಅಪ್ಪಾಗ ಭೇಟಿಯಾಗಿ ಹೋದ್ಲ. ನಿನ್ ಸಲುವಾಗಿ ಹುಡುಗಿ ಬಾ ತಿನ್ಬಾ ಅನ್ನತ್ತ. ನಿಂಗೆ ಗೊತ್ತಿಲ್ಲ? ತಿಂದಾದ್ರೂ ನೋಡ್ಬಾ. 5 ಗಂಟೆ ಆಯ್ತು. ಶಾಂಭವಿಗೆ ನಾ ಅದು ತರಾಕ್ ಹೇಳಿದ್ದೆ ವಿಕ್ಸ್ ಅದ, ಯಾಕಂದ್ರೆ ಅದು ಬೇಕಾಗಿತ್ತು ಭಾಳ ದಿನದಿಂದ. ನಮ್ಮ ಅತ್ತೆಯವ್ರಿಗೆ ಪಾಪ ಅದು ನಾಸಿದು ಬಂದ್ ಮಾಡಿದ್ವಿ ನಾವು. ನಾಸಿ ಜಗೋದ, ಯಾಕಂದ್ರೆ ಅದು ಅವ್ರಿಗೆ ತ್ರಾಸು ಆಗತ್ತಿತ್ತು. ನಮ್ಮ ಅತ್ತೆದಿವ್ರು ಯಜಮಾನ ಪಿಕ್ಚರ್ ನೋಡ್ತಾ ಇದ್ದಾರೆ. ನಮ್ಮ ವಿಷ್ಣು ದಾದ ಅವ್ರದ್ದು ಪಿಕ್ಚರ್ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ. ನೋಡೋ ಥರ ಇಂಥ ನಮ್ಮ ಅತ್ತೆಗೆ ಅನುಭವದ ಪಿಕ್ಚರ್ ಬೇಕಾಗ್ತಾವ. ಮತ್ತು ಇಲ್ಲಿ ನೋಡಿ ಕೆಲಸ ಶಾಂಭವಿ ಏನು ಕೆಲಸ ಹಚ್ಚಿ ಅಪ್ಪಾಗ ಪಂಚಮಿ ಹಬ್ಬದ ದಿನ? ಹೌದಾ? ಅದು ಹೊಲಿಗೆ ಇದು ಬಿಚ್ಚಿತ್ತದ ಇಲ್ಲಿ ಈ ರೀತಿ ಎಲ್ಲ. ಹೌದಂದ್ರೆ ಬಟ್ಟೆ ಬಳಿ ಶಕ್ತಿ ಇಲ್ಲ. ಅದು ಅದೆಲ್ಲ ಅದು ಇದಂತಾರ ಅದಕ್ಕೆ ಕ್ಯಾನ್ವಾಸ್. ಹೌದಾ? ಪೂರ್ತಿ ಪಿಕ್ಚರ್ ಬघितला ಸರ್? ಯಜಮಾನ हा हा त्यांचा बाबा दादा नव्हता तो पोरगी तो बाबा हा तो इतर राहायचा नाही. मग तवाच लगेच आता माझ्या पोरगीचं म्हणून मग जातोय. पूर्ती पिक्चर बघितलासा आज? हा आज पूर्ण पिक्चर बघितलासा यजमाना? हा आता जेवा चला, हा टाइम झाला. सरळ कुठे गेला आता वरती. वाटते. हा तू जेव, मी दादा बरोबर जेवतो. आजी हा तू जेव, मी नवऱ्याबरोबर जेवतो. आणि मी काय सांगू मी तुम्ही सांगितलं तर बाई हे सगळं बरोबर आहे की नाही? मी कुणाला सांगू? आता तुम्हाला सगळेजण व्हिडिओ मध्ये बघायलात की त्यांनी व्हिडिओ मध्ये बघून तुम्हाला सांगायल्यात आम्ही सगळेजण हाय म्हणाल्यात संकट. जेवा पोट भरून म्हणाल्यात. जेवायला पण सांगा. ಮನೆಗಡೆ ಅತ್ತೆಮ್ಮನ ಊಟ ಮಾಡತ್ತಾರ. ಮಾಡ್ಲಿ ಟೈಮ್. ಯಜಮಾನ್ರ ಸ್ವಲ್ಪ ಒಬ್ರಿಗೆ ಇಲ್ಲೇ ನಮ್ಮ ನೇಬರ್ಸ್ ಅವ್ರಿಗೆ ಭೇಟಿ ಆಗೋದೈತೆ ಅಂತ ಹೋಗಿದ್ದಾರೆ. ಭೇಟಿಯಾಗಿ ಬರ್ತೇನೆ ಅಂತ ಹೇಳಿ ಅದಕ್ಕೆ ಹೋಗಿ ಬರ್ರಿ ಅಂತ ಕಳ್ಸಿಕೊಟ್ಟಿದ್ದೀನಿ. ಆಮೇಲೆ ನಮ್ಮ ಅತ್ತೆಯವ್ರಿಗೆ ಮ್ಯಾಲೆ ಕೂತಾರ ಅಂತ ಹೇಳಿದೀವಿ, ಸುಳ್ಳು ಹೇಳಿದೀವಿ. ನಮ್ಮ ಅತ್ತೆಯವ್ರು ಊಟ ಮಾಡ್ತಾ ಇದಾರೆ. ಮಾಡ್ಲಿ. ಅಭಿಮಾನಿಗಳೇ, ಈ ರೀತಿ ನಾವು ಪಂಚಮಿ ಹಬ್ಬ ಆಚರಣೆ ಮಾಡಿದೀವಿ. ನಿಮ್ಗೆ ಇಷ್ಟ ಆಗ್ತದ ಅನ್ಕೊಟ್ಟಿದ್ದೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಕ್ಕೆ ಮರ್ಯಾಕೆ ಹೋಗ್ಬೇಡ್ರಿ. ನೀವು ಯಾವ ರೀತಿ ಹಬ್ಬ ಮಾಡಿದ್ದೀರಾ ನಮಗೂ ಕಮೆಂಟ್ ಮಾಡ್ರಿ. ಎಷ್ಟು ನಮ್ಮ ಕೈಯಿಂದ ನಿಮಗೆ ಎಷ್ಟು ಆಗ್ತದ ಅಷ್ಟು ನಾವು ವಿಡಿಯೋಗಳು ಮಾಡಿಬಿಡ್ತಾ ಇದ್ದೀವಿ. ನಿಮಗೆ ಇಷ್ಟ ಆಗಿದಾವ ಅಂತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತು ಸಬ್ಸ್ಕ್ರೈಬ್ ಮಾಡಕ್ಕೆ ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಧನ್ಯವಾದ ನೋಡ್ರಿ.